ರಾಜಣ್ಣ ಕ್ಷೇತ್ರದಲ್ಲಿ ಸಚಿವ ಪರಮೇಶ್ವರ್ ಸಂಚಾರ. ರಾಜಣ್ಣರ ಕಾರ್ಯವನ್ನು ಹಾಡಿ ಹೊಗಳಿದ ಪರಂ. ಮಧುಗಿರಿ ಕ್ಷೇತ್ರದಲ್ಲಿ ಗೃಹ ಸಚಿವರಾದ ಪರಮೇಶ್ವರ್ ಅವರು ಸಂಚಾರ ಮಾಡಿದ್ದು ರಾಜಣ್ಣ ಅವರ ಕಾರ್ಯವನ್ನ ಪರಮೇಶ್ವರ್ ಹಾಡಿ ಹೊಗಳಿದ್ದು ವಿಶೇಷವಾಗಿತ್ತು. ಹೌದು, ಮಧುಗಿರಿ ತಾಲೂಕಿನ ಕೊಂಡವಾಡಿ ಗ್ರಾಮದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಉದ್ಘಾಟನೆ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಸಚಿವ ಪರಮೇಶ್ವರ್ ಅವರು ಕೃಷಿ ಪತ್ತಿನ ಸಂಘವನ್ನ ಉದ್ಘಾಟನೆ ಮಾಡಿದ್ರು. ಇನ್ನು ಕೊಂಡವಾಡಿಗೆ ಆಗಮಿಸಿದ ಪರಮೇಶ್ವರ್ ಹಾಗೂ ರಾಜಣ್ಣ ಅವರಿಗೆ ಬೆಂಬಲಿಗರು ಹಾಗೂ ಕಾರ್ಯಕರ್ತರು ಬೃಹತ್ ಹಣ್ಣಿನ ಹಾರವನ್ನ ಹಾಕಿ ಸ್ವಾಗತಿಸಿದ್ರು. ಈ ವೇಳೆ ಮಾತನಾಡಿದ ಪರಮೇಶ್ವರ್, ರಾಜಣ್ಣ ಅವರು ಸಹಕಾರ ಸಚಿವರಾಗಿದ್ದಾಗ ಸಹಕಾರ ಕ್ಷೇತ್ರದಲ್ಲಿ ಉತ್ತಮವಾದ ಮೀಸಲಾತಿಯನ್ನ ಜಾರಿಗೆ ತಂದಿದ್ದಾರೆ ಎಂದು ರಾಜಣ್ಣ ಅವರನ್ನ ಪರಂ ಹಾಡಿ ಹೊಗಳಿದ್ರು. ಇನ್ನು ಮೀಸಲಾತಿ ಮಸೂದೆಯನ್ನ ವಿರೋಧದ ನಡುವೆ ಈ ಮಸೂದೆಯನ್ನ ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಅಂಗೀಕಾರ ಮಾಡಿದ ಕೀರ್ತಿ ರಾಜಣ್ಣ ಅವರಿಗೆ ಸಲ್ಲುತ್ತೆ ಎಂದು ಪರಂ ತಿಳಿಸಿದ್ದಾರೆ. ನಾವು ರಸ್ತೆ ಮಾಡಬಹುದು, ಕಟ್ಟಡ ಮಾಡಬಹುದು, ಬೇಕಾದ ಸರ್ಕಾರಿ ಯೋಜನೆಯನ್ನ ತಂದುಕೊಡಬಹುದು. ಆದರೆ ಪ್ರತಿಯೊಬ್ಬ ರೈತನಿಗೆ ಒಂದು ಆರ್ಥಿಕ ಶಕ್ತಿಯನ್ನ ಕೊಡ್ತಕ್ಕಂತ ರೀತಿಯಲ್ಲಿ ಸಹಕಾರಿ ಕ್ಷೇತ್ರ ಕೆಲಸ ಮಾಡ್ತಾ ಇದೆ. ಆ ಸಹಕಾರಿ ಕ್ಷೇತ್ರದ ಉದ್ಘಾಟನೆಯನ್ನ ನಾವು ಮಾಡೋದಕ್ಕೆ ಹೊರಟಿದ್ದೇವೆ ಎಂದಾಗ ಸ್ವಾಭಾವಿಕವಾಗಿ ನನಗೆ ಸಂತೋಷ ಆಗಿದೆ. ಹಿಂದೆ ನಾವೆಲ್ಲ ಕೇಳ್ತಾ ಇದ್ದೆವು, ಕೈ ಸಾಲ ಕೊಡೋದು, ಮನಿ ಲೆಂಡರ್ಸ್, ಕೈ ಸಾಲ ಕೊಟ್ಕೊಡೋದು. ನೀವು ಯಾವುದೋ ಕಾರಣಕ್ಕೆ ಈಗ ಮಳೆ ಬರಲಿಲ್ಲಪ್ಪ, ನಾವು ಕೃಷಿ ಮಾಡಬೇಕು, ಕೃಷಿಗೆ ಸಾಲ ತಗೊಂಡಿರ್ತೀವಿ, ಅವನ ಹತ್ರ ಮಳೆ ಬರಲಿಲ್ಲ ಅಂತ ಹೇಳಿದ್ರೆ ಅವನೇನ್ ಮಾಡಬೇಕು? ಆಗ ಆ ಕೈ ಸಾಲ ಕೊಟ್ಟಂತ ವ್ಯಕ್ತಿ ಆ ಜಮೀನನ್ನೇ ಇವನು ಬರ್ಸ್ಕೊಂಡ್ಬಿಡೋದು ಮತ್ತು ಇವನ ಹತ್ರ ಬೇರೆ ಏನೇ ವಸ್ತುಗಳಿರಲಿ, ಮನೆ ಇರಲಿ, ಮತ್ತೆ ಏರಿಕೆ ಮಾಡಿ ಗುಡ್ಡಗಳು ಬಿಟ್ಕೊಂಡು ಗಲಾಟೆ ಮಾಡಿ ತಗೊಳ್ತಕ್ಕಂಥದ್ದನ್ನ ಹಿಂದೆ ನಾವೆಲ್ಲ ನೋಡ್ಕೊಂಡು ಬಂದಿದ್ವಿ. ಇದೆಲ್ಲ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಆಗಿದೆ. ಅದಕ್ಕಾಗಿ ಈ ಕೋಆಪರೇಟಿವ್ ಬ್ರಿಟಿಷರ ಕಾಲದಲ್ಲೇ ಪ್ರಾರಂಭ ಆಗಿದೆ. ತದನಂತರ ನಮಗೆ ಸ್ವತಂತ್ರ ಬಂದ ನಂತರ ಇದೆಲ್ಲ ಸ್ವಲ್ಪ ಈ ಸಾಲ ಕೊಡೋದು ತಗೊಳ್ಳೋದು ಲೆಕ್ಕಾಚಾರವಾಗಿ ಕಾನೂನಿನ ಚೌಕಟ್ಟಿನಲ್ಲಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ. ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ರೈತರಿಗೆ ಏನಾದರೂ ಸಹಾಯ ಆಗಿ ಅವರಿಗೆ ಶಕ್ತಿ ಸಿಕ್ಕಿದ್ರೆ ಅದು ನಮ್ಮ ಈ VSS ಗಳಿಂದ ನಿಮಗೆ ಸಾಲ ಕೊಟ್ಟು, ಬಡ್ಡಿ ರಹಿತ ಸಾಲವನ್ನ ಕೊಟ್ಟು, ಅಕಸ್ಮಾತ್ ಸಂದರ್ಭ ಬಂತು, ಮಳೆ ಬರಲಿಲ್ಲ, ಒಂದು 2 ವರ್ಷ ಮಳೆ ಬರಲಿಲ್ಲ, ಹಿಂದೆ ಆಗಿದೆ ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಸರ್ಕಾರಗಳು ಏನ್ ಮಾಡುತ್ತೆ? ಇಲ್ಲಪ್ಪ ನಾವು ನಿಮಗೆ ಪರವಾಗಿ ಸಾಲ ನಾವು ಅವ್ರಿಗೆ ಕೊಡ್ತೀವಿ ಕೋಆಪರೇಟಿವ್ ಅಂತ ಹೇಳಿ ಸಾಲವನ್ನ ಮನ್ನಾ ಮಾಡತಕ್ಕಂತ ಯೋಜನೆಗಳನ್ನು ಕೂಡ ಮಾಡಿರೋದನ್ನ ಈ ದೇಶದಲ್ಲಿ ನೋಡಿದೆ. ಇನ್ನು ಶಾಸಕ ಕೆಎನ್ ರಾಜಣ್ಣ ಮಾತನಾಡಿ, ಹಳ್ಳಿಗಳಲ್ಲಿ ರೈತಾಪಿ ವರ್ಗದ ಜನರ ಅನುಕೂಲಕ್ಕೆ ಸಹಕಾರಿ ಸಂಘಗಳು ಸ್ಥಾಪಿತವಾಗಿವೆ. ಸೊಸೈಟಿಗಳಲ್ಲಿ ನೀಡುವ ಹಣ ಸರ್ಕಾರದಲ್ಲ, ಸಹಕಾರಿ ಸಂಘದಲ್ಲಿಡುವ ಠೇವಣಿ ಹಣ ಹಾಗೂ ನಬಾರ್ಡ್ನಿಂದ ಸಾಲ ತಂದ ಹಣವನ್ನ ರೈತರಿಗೆ ಸಾಲದ ರೂಪದಲ್ಲಿ ನೀಡುತ್ತಿದ್ದೇವೆ ಎಂದಿದ್ದಾರೆ. ಇನ್ನು ಏಪ್ರಿಲ್ ನಂತರ ಅರ್ಹರಿಗೆ ಸಾಲ ಸೌಲಭ್ಯ ನೀಡಲಾಗುವುದೆಂದು ರಾಜಣ್ಣ ಭರವಸೆಯನ್ನ ನೀಡಿದ್ರು. ಅಲ್ಲದೆ ಬಡವರಿಗೆ ಬಡ್ಡಿ ರಹಿತ ಸಾಲ ನೀಡುತ್ತೇವೆಂದು ರಾಜಣ್ಣ ಆಶ್ವಾಸನೆಯನ್ನ ನೀಡಿದ್ದಾರೆ. ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ಒಂದು ಸಹಕಾರ ಸಂಸ್ಥೆ ಇರಬೇಕು ಅಂತಕ್ಕಂಥ ಉದ್ದೇಶದಿಂದ ಆ ಒಂದು ಉದ್ದೇಶದಿಂದ ಎಲ್ಲ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಒಂದು ಸಹಕಾರ ಸಂಸ್ಥೆಯನ್ನ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ನಿರ್ಣಯವನ್ನ ತೆಗೆದುಕೊಂಡು ಸನ್ಮಾನ್ಯ ಸಿದ್ದರಾಮಯ್ಯ ಆ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಕೊಂಡವಾಡಿಗೂ ಕೂಡ ಒಂದು ಸಹಕಾರ ಸಂಸ್ಥೆಯನ್ನ ನಾವು ಪ್ರಾರಂಭ ಮಾಡತಕ್ಕಂಥ ಸದುದ್ದೇಶದಿಂದ ಇವತ್ತು ಎಲ್ಲರೂ ಕೂಡ ಸಂತೋಷದಿಂದ ನಾವು ಉದ್ಘಾಟನೆಯನ್ನ ಮಾಡಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ಈ ಸಂಸ್ಥೆಯ ಮುಖಾಂತರ ಈ ಭಾಗದ ರೈತರಿಗೆ ಹೆಚ್ಚಿನ ಸೌಲಭ್ಯಗಳು ದೊರಕಬೇಕು, ಬಡ್ಡಿ ರಹಿತವಾದಂತಹ ಸಾಲ ದೊರಕಬೇಕು, ಮತ್ತೆ ಕಡಿಮೆ ದರದಲ್ಲಿ ಗೊಬ್ಬರ ದೊರಕಬೇಕು. ಹಾಗೆ ಬೀಜ ಏನೆಲ್ಲ ರೈತರ ಉದ್ದೇಶಕ್ಕೆ ಆ ಎಲ್ಲ ಅಗತ್ಯತೆಗಳನ್ನ ಪೂರೈಸತಕ್ಕಂಥ ಒಂದು ಸಂಸ್ಥೆ ಇದಾಗಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ.
ರೈತಾಪಿ ವರ್ಗದ ಜನರು ಆರ್ಥಿಕವಾಗಿ ಸದೃಢರಾಗಬೇಕು ಅಂತಕ್ಕಂಥ ಉದ್ದೇಶದಿಂದಲೇ ನಮ್ಮ ಸರ್ಕಾರ ಬಡ್ಡಿ ರಹಿತ ಸಾಲವನ್ನ ರೈತರಿಗೆ ಕೊಡ್ತಕ್ಕಂಥದ್ದು ಮತ್ತು ಅದೇ ರೀತಿ ಹಾಲು ಉತ್ಪಾದಕರಿಗೂ ಕೂಡ ₹5 ಪ್ರೋತ್ಸಾಹ ಧನವನ್ನು ಕೊಡ್ತಕ್ಕಂಥ ಒಂದು ದಿವಸ ಬಿಡುಗಡೆ ಆಗಲಿದೆ ಇರ್ಬೋದು, ಇನ್ನೊಂದು ದಿವಸ ಬಿಡುಗಡೆ ಅಂತೂ ಆಗೇ ಆಗ್ತದೆ. ಈಗ ಸುಮಾರು 850 ಕೋಟಿಯಷ್ಟು ಬಾಕಿಯನ್ನ ಹಿಂದಿನ ಎಲ್ಲ ಸರ್ಕಾರಗಳು ಉಳಿಸಿ ಹೋಗಿತ್ತು. ಅದೆಲ್ಲವನ್ನು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಡಾಕ್ಟರ್ ಟಿ. ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಹಣವನ್ನೆಲ್ಲ ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಅಂತೇಳಿ ನಾನು ಕೂಡ ಭಾವಿಸಿದ್ದೇನೆ. ಮುಂದಿನ ದಿನಗಳಲ್ಲೂ ಅಷ್ಟೇ, ಮಾರ್ಚಿಯ ನಂತರ ಏಪ್ರಿಲ್ ತಿಂಗಳಲ್ಲಿ ಇಲ್ಲಿ ಯಾರೆಲ್ಲ ರೈತಾಪಿ ಕುಟುಂಬದ ಜನರು ಅರ್ಹರು ಸಾಲ ಪಡೆಯಲಿಕ್ಕಿದ್ದಾರೆ ಆ ಎಲ್ಲ ರೈತರಿಗೂ ಕೂಡ ಸಾಲ ಸೌಲಭ್ಯವನ್ನು ನಾವು ಕೊಡ್ತೇವೆ. ಇದೇ ರೀತಿ ಬಂದು ಕಾರ್ಯಕ್ರಮವನ್ನ ಮಾಡಿ ಆ ಎಲ್ಲ ರೈತರಿಗೂ ಕೂಡ ನಾವು ಬಡ್ಡಿ ರಹಿತ ಸಾಲವನ್ನ ಕೊಡ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಈ ವೇಳೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಪೊಲೀಸ್ ವರಿಷ್ಠಾಧಿಕಾರಿ ಕೆವಿ ಅಶೋಕ್, ಉಪ ವಿಭಾಗಾಧಿಕಾರಿ ಗೊಟ್ಟೂರು ಶಿವಪ್ಪ, ಡಿವೈಎಸ್ಪಿ ಮಂಜುನಾಥ್, ಬಿಎಂಟಿಸಿ ಉಪಾಧ್ಯಕ್ಷ ನಿಕೇತ್ ರಾಜ್ ಮೌರ್ಯ, ಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಬಿ ನಾಗೇಶ್ ಬಾಬು ಸೇರಿ ಹಲವರು ಉಪಸ್ಥಿತರಿದ್ದರು. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.